ನನಗೆ ಹುಡುಗಿರಂದ್ರೆ ಅಲರ್ಜಿ, ಆಂಟಿರಂದ್ರೆ ಎನರ್ಜಿ ಅಂತ ಬೇರೆ ಡೈಲಾಗ್ ಹೇಳ್ತಾ ಇದ್ದೆ ಆವಾಗಲೇ. ಬಂದು ತಿಕ್ಕ ಕೈ ದುಡ್ಬೇಕು. ನೀನು ಇನ್ನೂ ಮಕ್ಕಳಿಗೆ ಹತ್ರಕ್ಕೆ ತಗೊಂಬಂದ್ಬಿಡು, ನನ್ನ ಮಗನೇ ದೂರದಲ್ಲಿ ಇಟ್ಕೊ. ಗೊತ್ತೈತೆ 1 ಲೀಟ್ರ್ ಪೆಟ್ರೋಲ್ಗೆ 2 ಕಿಲೋಮೀಟ್ರ್ ಮೈಲೇಜ್. ಓ ಓ ಓ ಓ ಏನಿದು ಅಲ್ಲಿ ಮಿರರಲ್ಲಿ ಕಾಣಿಸ್ತೈತೆ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಖಂಡಿತ ಮೇಡಮ್. ನೋಡಿ ಈ ಕಡೆ. ಥ್ಯಾಂಕ್ ಯು ಮೇಡಮ್. ಬಾಯ್ ಬಾಯ್. ನನ್ನ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಏನೇನು ಮಾಡ್ತಾರೆ ಎಲ್ಲ ಒಳ್ಳೇದು ಮಾಡಲಿ. ಹೆಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ವಿ 7 ಗಂಟೆಯಲ್ಲಿ. ವ್ಯೂ ನೋಡಿ ಯಾವ ಥರ ಇದೆ. ಇವ್ರು ಜೂಟಾಟ ಆಡ್ತಾವ್ರೆ ಇಲ್ಲಿ. ನಾನು ಇನ್ನೂ ನಿದ್ಗಂಡಲ್ಲೇ ಇದ್ದೀನಿ ಗೈಸ್. ಹೇಳಿ ನಮ್ಮ ಬ್ರದರ್ನ ಮಾತಾಡ್ಸ್ಕೊಂಬರೋ ಸಮಯ. ಅವ್ರಿಗೇನೋ ಸ್ವಲ್ಪ ಇಂಜುರಿ ಆಗಿದೆ ಅಂತೆ, ಏನು ಅಂತ ಕೇಳ್ಕೊಂಬರೋಣ. ನಾನಲ್ಲ, ಗೋಕುಲ್ ಏನೋ ನೋಡ್ಬೇಕಂತೆ. ಇವ್ನು ಹೆವಿ ಕೂಳೆ ನನ್ನ ಮಗ. ಮಾತು ಮುಂಚೆ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೋತಾರೆ. ಇನ್ನೇನು ಮಾಡ್ತಾರೆ? ನಿಂತರ ಹುಡುಗಿರಿಗೆ ಸ್ನ್ಯಾಪ್ ಮಾಡ್ತೀನಾ? ಪ್ರೂವ್ ಮಾಡ್ತೀನಿ. ಇದನ್ನು ಇಟ್ಕೊಂಡಿರ್ತೀನಿ, ಪ್ರೂವ್ ಮಾಡ್ತೀನಿ. ಓ ಯು ಟೆಕ್ಸ್ಟ್ ಆಂಟೀಸ್. ಲೇ ನೀನು ಅವಾಗಲೇ ಡೈಲಾಗ್ ಹೇಳ್ದೆ. ನಾನು ಅವಾಗಲೇ ಏನಂತ ಡೈಲಾಗ್ ಹೇಳ್ದೆ ಗೊತ್ತಾ ಗಾಯ್ಸ್? ನನಗೆ ಹುಡುಗಿರಂದ್ರೆ ಅಲರ್ಜಿ, ಆಂಟಿರಂದ್ರೆ ಎನರ್ಜಿ ಅಂತ ಬೇರೆ ಡೈಲಾಗ್ ಹೇಳ್ತಾ ಇದ್ದೆ ಆವಾಗಲೇ. ಅವಾಗ ಕ್ಯಾಮ್ರಾ ಇರ್ಲಿಲ್ವಲ್ಲ ನನ್ನ ಹತ್ರ. ಗೈಸ್ ಏನು ಮಸ್ತಾಗೈತೆ ವೆದರ್ ಗೊತ್ತಾ? ನೆಕ್ಸ್ಟ್ ಲೆವೆಲ್ಲು. 7 ಗಂಟೆಗೆ ಒಂದು ವಾಕಿಗೆ ಬಂದಿದ್ದೀವಿ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಹಸುಗಳೆಲ್ಲ ಇದೆ, ಆದರೆ ವ್ಯೂ ಅಂತೂ ಮಸ್ತಾಗಿದೆ. ಫಾಗು ಗೀಗು ಎಲ್ಲ ನೋಡಿ. ವಾವ್, ಕ್ರೇಜಿ ಅಲ್ಲ ಈ ವೆದರ್ಗೆ. ಆಲ್ರೆಡಿ ಅಲ್ಲಿ ಸಾಂಗ್ ಹಾಕ್ಕೊಂಡು ತಾರಲ್ಲಿ ಪಾರ್ಟಿ ಶುರು ಮಾಡ್ಬಿಟ್ಟವ್ರೆ. ಪಾರ್ಟಿಗೆ ಬಂದು ತಿಕ್ಕ ಕೈ ದುಡ್ಬೇಕು ನಿಂಗೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಬ್ರೇಕ್ಫಾಸ್ಟಲ್ಲಿ ಹಿಂಗೆ ಇಡ್ಲಿ ಹಾಗೂ ಸಾಂಬಾರು ಕೊಟ್ಟಿದ್ದಾರೆ. ಇವನು ಆಲ್ರೆಡಿ ಮೇಯ್ತಾವನೆ. ಏನು ಹಾಯ್ ಉಟ್ಕೊಂಡು ತಿನ್ನು. ಗೈಸ್ ಗುಡ್ ಮಾರ್ನಿಂಗ್. ಮತ್ತೆ ನೀಟಾಗಿ ಪಂಕಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಗ್ರಾಸ್ ಲ್ಯಾಂಡ್ಸಲ್ಲಿ. ಇವಾಗ ಅಲ್ಲೋಗಿ ಮಾವತನ ಕಾಲು ಏಟಾಗಿದೆ. ಮಾವತನ ಕಾಲೇನೋ ಏಟಾಗಿದೆ ಅಂತ ಕಾಯ್ತೇನೆ. ಜಾರ್ಬಿಟ್ಟವ್ರನ್ನೇನೆ. ಬನ್ನಿ ಮಾತಾಡ್ಸೋಣ. ಕುಂಟ್ಲ ಕಡೆ ನೆನೆ ಜಾರ್ಬಿಟ್ಟು ಬಿದ್ದಿರೋದು. ಗೈಸ್ ನಾನು ನೆನೆ ಹೇಳಿದ್ದೆ ಎಲ್ಲರಿಗೂ ನಿಮಗೆ ಆನೆನ ರಿವ್ಯೂ ಮಾಡ್ತೀನಿ ಅಂತ. ಸೊ ಆನೆನ ರಿವ್ಯೂ ಮಾಡೋ ಟೈಮು ಬೆಳಗ್ಗೆ ನೋಡಿ. ಇದು ಆನೆದು ಕೀ, ಡಿಫೆಂಡರ್ದು ಕೀ ಈ ಥರ ಇರುತ್ತೆ ಕೀ. ಸೊ ಬನ್ನಿ ಇವಾಗ ಹೋಗಿ ಅನ್ಲಾಕ್ ಮಾಡಿ ಒಳಗಡೆ ತೋರಿಸ್ತೀನಿ. ಗೈಸ್ ಇವಾಗ ಇದ್ರ ಫಸ್ಟ್ ಫೀಚರ್ ತೋರಿಸ್ತೀನಿ ನೋಡಿ. ಅನ್ಲಾಕ್ ಮಾಡ್ತೀನಿ. ಅನ್ಲಾಕ್ ಮಾಡಿದ ತಕ್ಷಣ ಫೂಟ್ ರೆಸ್ಟ್ ಆಚೆ ಬರುತ್ತೆ. ಎಲ್ಲ ಕೆಸರು ಮಾಡಿ ಇಟ್ಬಿಟ್ಟಿದ್ದೀವಿ ನಾವೇನೆ ಒಡ್ಡಾಡಿ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಇದು ಡಿಫೆಂಡರ್ನ ಫ್ರಂಟ್ ಸೀಟು ನೋಡಿ ಯಾವ ಥರ ಇದೆ ಅಂತ. ಸ್ಟೇರಿಂಗ್ ಫಿನಿಶ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಇದು ಹೊಸ ಕಾರು. ಇವಾಗ 1160 ಕಿಲೋಮೀಟ್ರ್ ಓಡೈತೆ. ಡೇ ಟು ಟೈಮ್ ತೋರಿಸ್ತೈತೆ. ಇಲ್ಲಿ ಗುಡ್ ಆಫ್ಟರ್ನೂನ್ ಅಂತ ತೋರಿಸ್ತೈತೆ. ಇಲ್ಲಿ ಇವನು ಬಂದು ಇಣಕಿ ನೋಡ್ತಾ ಅವನೇ. ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗೆ ಹೋಯ್ತಾರ ಅವೇಗ್ ನನ್ನ ಮಗನೇ ಅಂತ. ಸೊ ಅಲ್ಲಿ ನೋಡಿ ನವಿಲ್ ಕೂಗ್ತಾ ಇದೆ. ಓಕೆ ಇರಲಿ. ಸುಮ್ಮನೆ ಇರೋ ಚಡ್ಡಿಲೆಲ್ಲ ಕೇಳ್ತಾ ಇರೋದವರು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಗೈಸ್ ಗಾಡಿ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಬಂದು ಸ್ಟೇರಿಂಗು ಹಾಗೂ ಸೀಟು ಎರಡೂ ಅಡ್ಜಸ್ಟ್ ಆಗುತ್ತೆ. ಇದಕ್ಕೆ ನಾವೇನು ಕೂರಿಸಿರ್ತೀವಿ ಅದಕ್ಕೆ ಅಲ್ಲಿ ಡಿಫ್ರೆಂಟ್ ಮೋಡ್ಸ್ ಇರುತ್ತೆ. 1 2 3 4 ಅಂತ. ಆ್ಯಂಡ್ ಇದು ಆ ಕಡೆ ಈ ಕಡೆ ಮಿರರ್ದು 4 ಪವರ್ ವಿಂಡೋ, ಚೈಲ್ಡ್ ಲಾಕು, ಇದು ಡೋರ್ ಲಾಕು. ಸೊ ಇದು ಈ ಥರ ಇದೆ. ಆ್ಯಂಡ್ ಇಲ್ಲಿ ಸ್ಪ್ಲಿಟ್ AC ಬರುತ್ತೆ. ಪ್ಯಾಸೆಂಜರ್ಗೆ ಬೇರೆ ಥರ, ಡ್ರೈವರ್ಗೆ ಬೇರೆ ಥರ. ಇಲ್ಲಿ ಅದ್ರದ್ದು ನೀವು ಆ ಸೈಡ್ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋವಂಥದ್ದು. ಆ್ಯಂಡ್ ಇಲ್ಲಿ ನೀವು ಈ ಸೈಡ್ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋವಂಥದ್ದು. ಇದು ಫ್ಯಾನ್ ಕೊಟ್ಟು ಎಷ್ಟು ಬೇಕು ಫ್ಯಾನು. ಸೊ ಇಲ್ಲಿ ನೋಡಿ ನನ್ನ ಫೋನ್ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿಬಿಟ್ಟಿದೆ. ಆಫ್ ಮಾಡೋಣ AC ನ. ಆಮೇಲೆ ಟೆಂಪ್ರೇಚರು, ಸೀಟ್ ಟೆಂಪ್ರೇಚರ್ ಬೇಕು ಅಂದರೆ ಸೀಟು ಮಾಡ್ಕೊಬೋದು, ಸೀಟ್ ಯಾವ ಟೆಂಪ್ರೇಚರ್ ಬೇಕು ಅಂತ. ಆ್ಯಂಡ್ ಇದು ಈ ಕಡೆದು. ಆ್ಯಂಡ್ ಇನ್ನೊಂದೇನೆಂದರೆ ಇದು ನೋಡಿ ಗಾಡಿ ಇವಾಗ ಹೈಟಲ್ಲಿದೆ, ಹೈ ರೈಸಲ್ಲಿದೆ. ಸೊ ಇದನ್ನು ಡೌನ್ ಮಾಡ್ಬೋದು. ಇಲ್ಲಿ ಹಿಂಗೆ ಒತ್ತುತ್ತೀನಿ ಅಂತ ಅಂದ್ಕೊಳ್ಳಿ. ನಾರ್ಮಲ್ ಹೈಟ್ ಸೆಲೆಕ್ಟೆಡ್. ಇವಾಗ ನೋಡಿ ಇಲ್ಲಿ ನಾರ್ಮಲ್ ಹೈಟ್ ಸೆಲೆಕ್ಟೆಡ್ ಅಂತ ಬರುತ್ತೆ.
ಇನ್ನೊಂದು ಸರಿ ಒತ್ತಿಟ್ಕೊಂಡ್ರೆ ನೋಡಿ ಗೈಸ್, ಇದು ಆ್ಯಕ್ಚುಲಿ ನಾರ್ಮಲ್ ಹೈಟು, ನೀವೇನು ನೋಡ್ತಾ ಇದ್ದೀರಲ್ಲ ಅದು. ಇವಾಗ ಇನ್ನೊಂದು ಸರಿ ಒತ್ತುತ್ತೀನಿ ನೋಡಿ, ಆಫ್ ರೋಡ್ ಹೈಟ್ ಸೆಲೆಕ್ಟೆಡು. ಇವಾಗ ಮತ್ತೆ ಆಫ್ ರೋಡ್ ಹೈಟ್ಗೆ ಇನ್ನೊಂದು ಸ್ವಲ್ಪ ಹೈಟ್ ಜಾಸ್ತಿ ಆಗುತ್ತೆ. ಗೈಸ್, ಇದ್ರ ಪ್ರೈಸ್ ಬಂದು 1.25 ಕೋಟಿ. ಏನಕ್ಕಾಗಿರ್ಬೋದು 1.25 ಕೋಟಿ ಅಂತ ನೀವು ಅಂದ್ಕೊಬೋದು. ಎಕ್ಸ್ಟ್ರಾ ಫಿಟ್ಟಿಂಗ್ಸು ಅದು ಇದು ಎಲ್ಲ ಸೇರಿ 1.5 ಆಗಿದೆ. ಆ್ಯಕ್ಚುಲಿ ಆನ್ ರೋಡ್ ಬಂದು 1.30, 1.20 ಇದೆ. ಎಕ್ಸ್ಟ್ರಾ ಫೂಟ್ ರೆಸ್ಟೇ 4 ಲಕ್ಷ. ಆಮೇಲೆ ಇನ್ನೂ ಅದೇನೇನೋ ಹಾಕ್ಸಿದ್ದಾರೆ, ಅದೆಲ್ಲ ಅಲ್ಲೇ ಇದೆ. ಯಾವುದು ಇನ್ನೂ ಫಿಟ್ಟಿಂಗ್ ಮಾಡಿಸಿಲ್ಲ, ಫಿಟ್ಟಿಂಗ್ ಮಾಡಿಸ್ಬೇಕಂತೆ. ಅಪ್ರಾಕ್ಸಿಮೇಟ್ಲಿ 1.25 ಕೋಟಿ ಡಿಫೆಂಡರ್. ಇವಾಗ ಇದರಲ್ಲಿ ಸೌಂಡ್ ಎಫೆಕ್ಟ್ ಯಾವ ಥರ ಇದೆ ಅಂತ ನೋಡೋಣ. ರೆಡಿನಾ? ಬನ್ನಿ. ಸೌಂಡ್ ಫುಲ್ ಕೊಟ್ಟಿದ್ದೀನಿ. ಡಗ್ ಅನ್ನಂತ ಏನು ಅಂತ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಫುಲ್ ಕೊಟ್ಟಿರೋದು. ಇದು ಇದರ ಸೌಂಡ್ ಸಿಸ್ಟಮು. ಗೈಸ್, ಇದು ಹ್ಯಾಂಡ್ ಬ್ರೇಕು ಇಲ್ಲಿ ರೈಟ್ ಸೈಡಲ್ಲಿದೆ, ನಿಮಗೆ ಇಲ್ಲಿ ನೋಡ್ಬೋದು. ಸೊ ಇದನ್ನು ಹಿಂಗೆ ಒತ್ತಿದ್ರೆ ಕೆಳಗಡೆ ಹ್ಯಾಂಡ್ ಬ್ರೇಕ್ ಆಗುತ್ತೆ, ಹಿಂಗೆ ಎತ್ತಿದ್ರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗುತ್ತೆ. ಗೈಸ್, ಕಾರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ. ಯಾವ ಥರ ಇರ್ಬೋದು ಅಂತ ನೋಡ್ಬೋದು. ನಾನು ಫಸ್ಟ್ ಟೈಮ್ ಕಾರ್ ವ್ಲಾಗ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಫೇವ್ರೇಟ್ ಕಾರ್ ಅಂದ್ಕೊಳ್ಳಿ ಇದು ಆವಾಗಿನ ಕಾಲದಿಂದನೂ. ಡಿಫೆಂಡರು, ರೇಂಜ್ ರೋವರೆಲ್ಲ. ಸೊ ಇದನ್ನು ಯಾವ ಥರ ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಅಷ್ಟು ಫುಲ್ಲು ಜೋಶಲ್ಲಿ ಬೇರೆ ಇದ್ದೀನಿ, ಆದ್ರೂ ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅಂತ. ನಮ್ಗೇನು ಬರ್ತೈತೆ ಅದನ್ನು ಮಾಡಿ ತೋರಿಸ್ತೀನಿ ನೋಡಿರಿ. ಇವಾಗ ನಾನು ತೋರಿಸೋದು ಎಷ್ಟು ಲಕ್ಸುರಿಯಾಗಿ ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಅವರೆಲ್ಲೋ ಆ ಕಡೆ ಕೂತಂಗೆ, ನಾವು ಈ ಕಡೆ ಕೂತಂಗೆ. ಅಲ್ಲಿ ಚಕ್ಲ ಬಕ್ಲೆ ಹಾಕೊಂಡು ಕೂತ್ಕೊಂಡ್ರೆ ಟಚ್ ಆಗೋಲ್ಲ. ಮಧ್ಯ ನೋಡಿ ಎಷ್ಟು ಗ್ಯಾಪ್ ಇದೆ. ಆ್ಯಂಡ್ ಇಲ್ಲೂ ಎಲ್ಲ ಚಾರ್ಜಿಂಗ್ ಇಟ್ಕೊಳ್ಳೋಕೆ ಜಾಗ, ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟು, ಎಲ್ಲ ಹಿಂದೆನೂ ಜಾಗ, ಇಲ್ಲೂ ಜಾಗ, ಇಲ್ಲಿ ಕೀ ಇಟ್ಕೊಳ್ಳೋಕ್ಕೆ ಸಕ್ಕದಾಗಿದೆ. ಆ್ಯಂಡ್ ಎಲ್ಲ ಯಾವ ಥರ ಫಿನಿಶ್ ಇದೆ ಅಂದರೆ ನೋಡಿ, ಎಲ್ಲ ಕಬ್ಬಣ ಅಳ್ಳಾಡೋದೆ ಎಲ್ಲ ಏನು ಮಾಡಿದ್ರು ಆ ಥರ ಆಫ್ ರೋಡಿಂಗ್ ಗಾಡಿ ಥರ ಇದೆ. ಆ್ಯಂಡ್ ಹಿಂದೆನೂ ನೋಡ್ಬೋದು ನೀವು, ಇಲ್ಲಿ ನೋಡಿ ಸ್ಪೇಷಿಯಸ್ ಆಗಿದೆ. ಡಿಕ್ಕಿಲಂತೂ 4-5 ಜನ ಕೂತ್ಕೊಂಡು ಓಡಾಡ್ಬೋದು. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ, ಫುಲ್ಲು ಲೆದರ್ ಸೀಟ್ಸು. ಆ್ಯಂಡ್ ಇವಾಗ ನಾವು ಗೇರ್ ನಾಬ್ ತೋರಿಸ್ತೀನಿ ಬನ್ನಿ. ಗೇರ್ ನಾಬು ಇವಾಗ ಆ್ಯಸ್ ಆಫ್ ನಾವು ಇರೋದು ಪಾರ್ಕಿಂಗಲ್ಲಿ. ಪಾರ್ಕಿಂಗಿಂದ ನೆಕ್ಸ್ಟು ಡ್ರೈವಿಂಗ್ ಹೋಗುತ್ತೆ, ಹಿಂಗೆ ಬಂದರೆ ಸ್ಪೋರ್ಟ್ಸ್ಗೆ ಹೋಗುತ್ತೆ. ಸೊ ಡ್ರೈವಿಂಗು, ಪಾರ್ಕಿಂಗು, ನ್ಯೂಟ್ರಲ್ಲು, ರಿವರ್ಸು, ಇದನ್ನು ಒತ್ತಿದ್ರೆ ಪಾರ್ಕಿಂಗ್ ಹೋಗ್ಬಿಡುತ್ತೆ. ಸೊ ಗೈಸ್, ಈ ಕಾರು ಎಷ್ಟು ಲಕ್ಸುರಿ ಆಗಿದೆ ಅಂದರೆ 1.25 ಕೋಟಿ. ಸ್ಪೀಕರ್ ಯಾವ ಥರ ಇದೆ, ಸನ್ ರೂಫ್ ನೋಡಿ. ಇದು ಫಸ್ಟು ಮೇಲ್ಗಡೆ ಮೂನ್ ರೂಫು. ಆ್ಯಂಡ್ ಮೂನ್ ರೂಫ್ ಜೊತೆಗೆ ಮಳೆ ಬರ್ತಾಯಿದೆ, ಸನ್ ರೂಫ್ ಜಾಸ್ತಿ ತೆಗೆಯೋದು ಬೇಡ. ಇದು ಮೂನ್ ರೂಫ್ ಆದಮೇಲೆ ನಿಮಗೆ ಇದು ನಂಬಿಕೆ ಇಟ್ಕೊಂಡ್ರೆ ಒಂದು ಸರಿ ಒತ್ತಿದ್ರೆ ಆ ಥರ ಹೋಗುತ್ತೆ, ಇನ್ನೊಂದು ಸರಿ ಒತ್ತಿದ್ರೆ ಫುಲ್ ಹೋಗುತ್ತೆ. ಸನ್ ರೂಫ್ ನೋಡಿ ಇಷ್ಟೇ ಓಪನ್ ಆಗೋದು. ಆ್ಯಕ್ಚುಲಿ ಇವಾಗ ಜಾಸ್ತಿ ಓಪನ್ ಆಗಬಾರ್ದು ಅಂತ ಇಷ್ಟಕ್ಕೆ ನಿಲ್ಲಿಸಿದಾರಂತೆ. ಆ್ಯಂಡ್ ವಾಪಸ್ ಕ್ಲೋಸ್ ಮಾಡಿಬಿಡೋಣ, ಮಳೆ ಬರ್ತಾಯಿದೆ. ವಾಪಸ್ ಕ್ಲೋಸ್. ಆ್ಯಂಡ್ ಮೇಲೆಲ್ಲ ಸ್ಪೀಕರ್ಸ್ ಇದೆ. ಆ್ಯಂಬಿಯೆಂಟ್ ಲೈಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದೆಲ್ಲ ಟಚ್ ಲೈಟಿಂಗ್ ನೋಡಿ, ಆನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತೆ. ಆ್ಯಂಡ್ ಮಿರರ್ ಏನು ಮಸ್ತಾಗಿದೆ ನೋಡಿ, ಗ್ಲಾಸ್ ಮಿರರು. ಇವಾಗ ಇನ್ನೊಂದೇನೆಂದರೆ ಇದ್ರದ್ದು ಮೇಯ್ನ್ ಫೀಚರ್ ಹೇಳ್ತೀನಿ ಬನ್ನಿ ಗಾಯ್ಸ್. ಇದ್ರದ್ದು ಮೇಯ್ನ್ ಫೀಚರ್ ಬಂದು ಇದು 2 ಲೀಟ್ರ್ ಇಂಜಿನ್ನು, ಪೆಟ್ರೋಲ್ ಇಂಜಿನ್ನು. ಆ್ಯಂಡ್ ಇದರಲ್ಲಿ ಈ ಮಾಡೆಲ್ ಬಂದು 110 HSE, ಡಿಫೆಂಡರ್ 110 HSE ಅಂತ. ಆ್ಯಂಡ್ ಇದ್ರದ್ದು ಟಾರ್ಕ್ ಎಷ್ಟಿರ್ಬೋದು ಗೊತ್ತಾ? 400. ಹಾರ್ಸ್ ಪವರ್ ಎಷ್ಟು ಗೊತ್ತಾ? 296 ಹಾರ್ಸ್ ಪವರ್ ಗಾಯ್ಸ್. ಇಮ್ಯಾಜಿನ್ ಮಾಡಿ, 296 ಹಾರ್ಸ್ ಪವರ್ಸ್ ಅಂದರೆ ಯಾವ ಥರ ಇರುತ್ತೆ, ಕ್ರೇಜಿ ಗೈಸ್. ಇವಾಗ ನಾವು ಡಿಫೆಂಡರ್ನ ಓಡಿಸೋ ಟೈಮು. ಸೊ ಇವಾಗ ಇರೋದು ಇದು ಪಾರ್ಕಿಂಗ್ ಮೋಡಲ್ಲಿ. ಪಾರ್ಕಿಂಗ್ ಮೋಡಿಂದ ನಾವು ಇಲ್ಲೊಂದು ಬಟನ್ ಪ್ರೆಸ್ ಮಾಡಿ ಡ್ರೈವಿಂಗ್ ಹಾಕಿದ್ರೆ ಡ್ರೈವಿಂಗಿಗೆ ಬರುತ್ತೆ. ಡ್ರೈವಿಂಗಿಗೆ ಬಂದಮೇಲೆ ಏನಿಲ್ಲ, ಕ್ಲಚ್ ಬಿಡ್ತು, ಎಕ್ಸ್ಲೇಟ್ರ್ ಬಿಡಬೇಕಿತ್ತು, ಬ್ರೇಕ್ ಬಿಡಬೇಕಷ್ಟೇ. ಬ್ರೇಕ್ ಬಿಟ್ಟ ಮೇಲೆ ಆರಾಮಾಗಿ ಹೋಗುತ್ತೆ. ಏನು ಸ್ಮೂತಾಗಿದೆ ಗೊತ್ತಾ ಗೈಸ್, ಸಖತ್ತು ಸ್ಮೂತಾಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ಎಕ್ಸ್ಲೇಟ್ರ್ ಏನು ಕೊಡ್ತಾ ಇಲ್ಲ, ಬ್ರೇಕ್ ಬಿಟ್ಟು ಅದೇ ಹೋಯ್ತಾ ಇದೆ. ಸೊ ಎಷ್ಟು ಸ್ಮೂತಾಗಿದೆ ಸ್ಟೇರಿಂಗ್ ಅಂದರೆ ವಾಹ್, ಫೀಲಿಂಗ್ ಲಕ್ಸುರಿ ಅಂದ್ಕೊಳ್ಳಿ. ಸೊ ಇವಾಗ ಎಕ್ಸ್ಲೇಟ್ರ್ ಕೊಟ್ಟು ಮುಂದೆ ಹೋಗೋಣ ಬನ್ನಿ. ಮಾಲೀಕರು ನೋಡಿ ಅಲ್ಲೇ ವೀಡಿಯೋ ಮಾಡ್ತಾ ಇದ್ದಾರೆ. ಇವಾಗ ನಾವಿರೋ ಜಾಗ ಬಂದು ಗ್ರಾಸ್ ಲ್ಯಾಂಡ್ಸು. ಸೊ ಇಲ್ಲಿ ಆಫ್ ರೋಡಿಂಗ್ ಜಾಗದಲ್ಲೇ ಇದ್ದೀವಿ. ಆ್ಯಂಡ್ ಹೈಟು ಕೂಡ ಮಾಡಿದ್ದೀನಿ ಗಾಡಿ, ನೋಡಿ ಹೈಟ್ ಆಗಿದೆ. ಸೊ ಬನ್ನಿ ಹಿಂಗೆ ಒಂದು ರೌಂಡ್ ಹೋಗಿ ಹಿಂಗೆ ವಾಪಸ್ ಬಂದ್ಬಿಡೋಣ. ಸಕ್ಕತ್ತಾಗಿದೆ. ಮಳೆಗೆ ವೈಪರು ಆಟೋಮೆಟಿಕ್ ಅದೇ ಆನ್ ಆಗುತ್ತೆ, ಅದಕ್ಕೋಸ್ಕರ ನಮಗೇನು ಟೆನ್ಷನ್ ಇಲ್ಲ. ಆ್ಯಂಡ್ ಇದರಲ್ಲಿ ADAS ಕೂಡ ಇದೆ. ADASಸು ಎಲ್ಲ ಥರ ಪಾರ್ಕಿಂಗ್ ಕ್ಯಾಮ್ರಾಸು, ಸೆನ್ಸರ್ಸು ಎಲ್ಲನೂ ಇದೆ ಕಂಪ್ಲೀಟಾಗಿ. ವಾಪಸ್ ಯೂಟರ್ನ್ ನೋಡೋಣ, ಇಲ್ಲೇ ಚೆನ್ನಾಗಿದೆ. ಬಟ್ ಆದರೆ ಫೀಲ್ ಮಾತ್ರ ಯಾವ ಥರ ಇದೆ ಅಂದರೆ, ಯಾವುದೋ ಆನೆ ಮೇಲೆ, ನಿಜವಾದ ಆನೆ ಮೇಲೆ ಕುತ್ಕೊಂಡು ಓಡಿಸ್ದಂಗೆ ಐತೆ. ನಮ್ಮ ಕ್ರೆಟಾಗೆ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದ್ರ ವ್ಯಾಲ್ಯೂ ಆಹಾ ಏನು ಗುರು. ನೀನು ಇನ್ನೂ ಮಕ್ಕಳಿಗೆ ಹತ್ರಕ್ಕೆ ತಗೊಂಬಂದ್ಬಿಡು, ನನ್ನ ಮಗನೇ ದೂರದಲ್ಲಿ ಇಟ್ಕೊ, ಬಾಯಿ ಹತ್ರಕ್ಕೆ ತಗೊಂಬಂದ್ಬಿಟ್ಟವ್ನು ಗೈಸ್ ಇವನು. ಸಕ್ಕತ್ತಾಗೈತೆ ಫೀಲ್ ಓಡ್ಸೋಕ್ಕೆ ಮಾತ್ರ. ಅದು ಆಫ್ ರೋಡಿಂಗ್ ಈ ಥರ ಇಲ್ಲೆಲ್ಲ ನಮ್ಮ ಕಾರ್ಗಳು ಬರೋದೇ ಇಲ್ಲ ಬಿಡ್ರಿ, ಹಂಗೆ ಜಾರ್ಕೊಂಡು ಹೋಗ್ಬಿಡ್ತವೆ. ಫೀಲು ವಾ ಏನೇನ್ರಿ
ಕ್ರೇಜಿ ಫೀಲ್. ಆ್ಯಂಡ್ ಇನ್ನೊಂದೇನೆಂದರೆ ಇದ್ರದ್ದು ಡಿಸ್ಟೆನ್ಸ್ ಗೊತ್ತಾಗಲ್ಲ ನಮಗೆ, ಯಾಕಂದರೆ ಜಾಸ್ತಿ ದೊಡ್ಡ ಇರೋದ್ರಿಂದ ಆ ಕಡೆ ಈ ಕಡೆ ಸೈಡ್ಗೆ ಇನ್ನು ನಾವು ಏನೇ ಮಿರರಲ್ಲಿ ನೋಡ್ಕೊಂಡು ಏನೇ ಓಡಿಸ್ತೀನಿ ಅಂದರು ಅದ್ರ ಪರ್ಫೆಕ್ಟ್ ಡಿಸ್ಟೆನ್ಸ್ ನಮಗೆ ಗೊತ್ತಾಗಲ್ಲ. ಅದು ಮೇಯ್ನ್ ಮ್ಯಾಟ್ರ್ ಆಗೋದು. ಡಿಸ್ಟೆನ್ಸ್ ಗೊತ್ತಾಗ್ಬಿಟ್ರೆ, ಯಾಕಂದರೆ ಓಡಿಸಿ ರೂಢಿ ಆಗಬೇಕು, ಅವಾಗಲೇ ಗೊತ್ತಾಗೋದು. ಯಾಕಂದರೆ ಸಂದಿಗುಂದಿಲೆಲ್ಲ ತೊಗೊಂಡೋಗ್ಬೇಕಾದ್ರೆ ನಮ್ಗೆ ಹೆಂಗೆ ಬೇಕು ಹಂಗೆ ತೊಗೊಂಡೋಗೋಕ್ಕಾಗಲ್ಲ ಈ ಕಾರ್ನ. ಆ್ಯಂಡ್ ಅದೊಂದು, ಅದು ಬಿಟ್ಟರೆ ಇನ್ನೇನಿಲ್ಲ ತೋರಿಸೋದು. 1.5 ಕೋಟಿ ಕೊಟ್ಬಿಟ್ಟು ಈ ಕಾರ್ ತಗೋಬೇಕಷ್ಟೇ. ಬಟ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಗೈಸ್ ಇವೆಲ್ಲ, ನಿಜ ಎಷ್ಟು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಂದರೆ. ಆ್ಯಂಡ್ ಸೇಫ್ಟಿ ಪರ್ಪಸ್ ತುಂಬ ಇದೆ. ಸೇಫ್ಟಿ ಅಂತೂ 5 ಸ್ಟಾರ್ ರೇಟಿಂಗು, ಅದೇನು ಮಾತಾಡೋಂಗೆ ಇಲ್ಲ. ಯಾವ ಥರ ಇದೆ ಗೊತ್ತಾ, ಎಲ್ಲ ರಗಡ್ ಬಿಲ್ಡಿಂಗು. ಇವಾಗ ನಾನು ಕ್ಲಸ್ಟರ್ ತೋರಿಸ್ತಾ ಇದ್ದೀನಿ ನೋಡಿ, ಇದು ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ ಕ್ಲಸ್ಟರು, ಡಿಜಿಟಲ್ ಡಿಸ್ಪ್ಲೇ ಇದೆ. ಸೊ ಇಲ್ಲಿ ನಿಮಗೆ ಫ್ಯೂಯಲ್ಲು, RPM, ಸ್ಪೀಡು, ಎಷ್ಟು ಕಿಲೋಮೀಟ್ರಿಗೆ. ಆ್ಯಂಡ್ ಇದ್ರದ್ದು ಮೇಜರ್ ರೇಟಿಂಗ್ ಕೇಳಿ ಗೈಸ್, ನೀವು ಅನ್ಕೋಬೋದು ಈ ಗಾಡಿ ಎಷ್ಟು ಮೈಲೇಜ್ ಕೊಡ್ತೈತೆ ಅಂತ. ಈ ಗಾಡಿ ಎಷ್ಟು ಮೈಲೇಜ್ ಕೊಡ್ಬೋದು ಅಂತ ಗೆಸ್ ಮಾಡ್ತೀರಾ? ಅವ್ರು ಹೇಳಿರೋದು 7ರಿಂದ 8, ಆದರೆ ಇದು ಕೊಡೋದು 4. ಚೆನ್ನಾಗಿ ಕೊಡೋದ್ರೆ 2 ಅಷ್ಟೇ, ಇನ್ನೇನಿಲ್ಲ. 2 ಕೊಡ್ತೈತೆ. 1 ಲೀಟ್ರ್ ಪೆಟ್ರೋಲ್ಗೆ 2 ಕಿಲೋಮೀಟ್ರ್ ಮೈಲೇಜ್. ಯಪ್ಪ, ಪೆಟ್ರೋಲ್ ಹಾಕ್ಸೋಕೆ ಏನು ಮಾಡ್ಬೇಕು ನೀವೇ ಯೋಚನೆ ಮಾಡಿರಿ ಇದನ್ನು ತೊಗೊಂಡ್ರೆ. ಮೇಯ್ನ್ ನಾವು ನೋಡೋದು ಮಿಡಲ್ ಕ್ಲಾಸ್ ಅವರು, ನಮ್ಮಂಥವ್ರು ನೋಡೋದು ಅದೇ. ಅದಕ್ಕೆ ಇವ್ರು ಕೇಳಿದ್ರೆ ಗುರು ಮೈಲೇಜ್ ಎಷ್ಟು ಕೊಡ್ತದೆ ಅಂದರೆ, ನಿಂಗೆ ಗೊತ್ತಾಗಲ್ವಾ ಇಷ್ಟು ದೊಡ್ಡ ಗಾಡಿ ತೊಗೊಂಡ್ಮೇಲೆ ಮೈಲೇಜ್ ಬಗ್ಗೆ ಯೋಚನೆ ಮಾಡೋಕ್ಕಾಗತ್ತಾ ಅಂತ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಇದಕ್ಕೆ ಸರ್ವಿಸ್ ಎಷ್ಟಾಗ್ಬೋದು ಅಂತ ನೀವು ಅನ್ಕೋಬೋದು. ಸರ್ವಿಸ್ಗೆ ಮಿನಿಮಮ್ 1.5 ಲಕ್ಷ ಒಂದು ಟೈಮ್ಗೆ, 15,000 ಕಿಲೋಮೀಟ್ರಿಗೆ ಒಂದು ಸರಿ ಸರ್ವಿಸು. ಸೊ 1.5 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಇದು ಈ ಗಾಡಿಯ ಸ್ಪೆಷಾಲಿಟಿ. ನೋಡಿ, 1.5 ಕೋಟಿ ಗಾಡಿ ತೊಗೊಂಡು 1.5 ಲಕ್ಷ ಸರ್ವಿಸು, 15,000ಕ್ಕೆ ಒಂದು ಸರಿ ಕಿಲೋಮೀಟ್ರ್ ಮೈಲೇಜು. ಅದು ಚೆಚ್ಚಾಡಿದ್ರೆ ನಾರ್ಮಲಾಗಿ ಹೋದರೆ ಒಂದು 5ರಿಂದ 6 ಅಂತೂ ಬಂದೇ ಬರುತ್ತೆ ಹೈವೇಲಿ. ಯಾವ ಥರ ಬೇಕು ಆ ಥರ ಎಲ್ಲ ಚೆಚ್ಚಾಡಿದೆ. ಆಫ್ ರೋಡಿಂಗ್ ಹೋದರೆ 2-3 ಅಷ್ಟೇ ಮ್ಯಾಕ್ಸಿಮಮ್ ಗೈಸ್ ಬರೋದಿದು ಮೈಲೇಜು, ಅಷ್ಟೇ, ಇನ್ನೇನಿಲ್ಲ. ಡಿಫೆಂಡರ್ ಗಾಡಿ ಭಾಳಿದೆ ನೋಡಿ. ಆ್ಯಂಡ್ ಇವನೇನೋ ವೀಡಿಯೋ ಮಾಡ್ತಾವನು ಇಲ್ಲಿ ಬಂದು ನಿಂತ್ಕೊಂಡು. ನಿಮ್ಮ ಕೆಲಸ ಬರೀ ಹುಡುಗಿರಿಗೆ ಸ್ನ್ಯಾಪ್ ಹಾಕೋದಷ್ಟೇ. ಸೊ ಬನ್ನಿ, ಈ ಡಿಫೆಂಡರಿಂದ ಕೆಳಗಡೆ ಇಳಿದು ನಾವು ಬೇರೆ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಬೇರೆ ಜಾಗ ಯಾವ ಥರ ಇರುತ್ತೆ, ಆಫ್ ರೋಡಿಂಗ್ ಹೋಗೋದಾ ಏನು ಮಾಡೋದು ಅಂತ. ಅವ್ರ ಕಾಲು ಬೇರೆ ಏಟಾಗ್ಬಿಟ್ಟಿದೆ, ನಂಗೆ ಅದೇ ಟೆನ್ಷನ್ನು. ನಿನ್ನೆ ಅಲ್ಲಿ ಜಾರ್ಬಿಟ್ರು. ಸೊ ನಿನ್ನೆಯಿಂದ ಅದಕ್ಕೋಸ್ಕರ ನಾವು ಇಲ್ಲೇ ಆರಾಮಾಗಿ ರೆಸ್ಟ್ ಮಾಡಿ ಚಿಲ್ ಮಾಡ್ತಾಯಿದ್ದೀವಿ. ಸೊ ನೋಡ್ಬೇಕೇನಾಗುತ್ತೆ ಅಂತ ಬನ್ನಿ ಗೈಸ್. ಇದು ಡಿಕ್ಕಿ ಬೂಟ್ ಸ್ಪೇಸ್ ಹೆಂಗಿದೆ ನೋಡಿ, ನಾವು ಹೆಂಗೆ ತುಂಬಿದ್ದೀವಿ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಗೈಸ್, ಏನು ಮಸ್ತಾಗಿದೆ ನೋಡಿ, ಕ್ರೇಜಿ ಇದೆ. ಹಿಂದೆ ಇಲ್ಲಿ ಮಳೆ ಬೇರೆ ಬರ್ತಾ ಇದೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಬಟನ್ ಇದೆ, ಇದು ಹೈಟ್ ಮಾಡೋಕ್ಕೆ ನೋಡಿ. ಇಲ್ಲೇ ಹೈಟ್ ಆಯ್ತದೆ, ಇಲ್ಲೇ ಡೌನ್ ಮಾಡ್ಬೋದು. ಬರೀ ಹಿಂದೆ ಮಾತ್ರ ಇದು ನೋಡಿ, ಮಸ್ತಲ್ಲ. ಇಲ್ಲೇ ಹೈಟ್ ಮಾಡಿ ಇಲ್ಲೇ ಡೌನ್ ಮಾಡಿ ಸಾಕ್ಬಿಡ್ಬೋದು. ಅಪ್ಪ ಎಲ್ಲ ಒದ್ದೆ ಆಗೋಯ್ತು. ಗೈಸ್, ಡ್ರೋನ್ ಶಾಟ್ ನೋಡ್ಕೊಂಬಂದ್ರಲ್ಲ, ಹೇಗನ್ನಿಸ್ತು ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಇವಾಗ ನಾವು ಹೋಗ್ತಾ ಇರೋದು ಹೊಸಳ್ಳಿ ಬೆಟ್ಟಕ್ಕೆ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಬೇರೆ ಸ್ಟೇಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸಾಕು, ಇದು ಒಂದು ದಿವಸಕ್ಕೆ ಬೋರ್ ಆಗೋಯ್ತು ನಮಗೆ. ನೆಕ್ಸ್ಟ್ ಬೇರೆ ಕಡೆ ಎಲ್ಲಾದರೂ ಹೋಗಿ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇವಾಗ ನಾವು ಹೊಸಳ್ಳಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಆದರೆ ಬೆಟ್ಟಕ್ಕೆ ಹೋಗ್ತಾ ಇರೋ ದಾರಿ ಅಂತೂ ಸಕ್ಕತ್ತಾಗಿದೆ. ಕ್ಲೋಸ್ ಆಗಿದೆಯೋ ಓಪನ್ ಆಗಿದೆಯೋ ಗೊತ್ತಿಲ್ಲ, ನೋಡೋಣ ಬನ್ನಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಓಹೋ, ಗೈಸ್, ಮಳೆ ಅಂತೂ ನೆಕ್ಸ್ಟ್ ಲೆವೆಲ್ ಬರ್ತೈತೆ. ವೆದರ್ ಅಂತೂ ಇನ್ನೂ ಸೈಕ್ ಆಗೈತೆ. ಅದರೆಲ್ಲ ಬಾಯ್ಸೇ ಇದ್ದೀವಿ ಗೈಸ್. ಆಫ್ ರೋಡಿಂಗು ಗೈಸ್, ಓ ಮೈ ಗಾಡ್. ಹೌದಾ, ಚೆನ್ನಾಗಿದೆಯಾ? ಆಫ್ ರೋಡಿಂಗ್ ಹೋಗ್ಬೋದಾ? ಅದೇ ಹತ್ಸಕ್ಕೆ ಅಂತಲೇ ಬಂದಿರೋದು. ಹಾಂ, ಅದಕ್ಕೇನೆ ಇವಾಗ ನೋಡಿ ಹೊಸ ಕಾರ್ ತಗೊಂಬಂದು ಹಚ್ತಾ ಇದ್ದೀವಿ. ಆದ್ರೂ ನೀವು ನೆನ್ಕೊಂಡು ಹಿಂಗೆ ಹೋಗ್ತಾ ಇದ್ದೀರಲ್ಲ, ಕ್ರೇಜಿ ಬಿಡಿ ನೀವು. ಮಸ್ತಾಗಿ ಎಂಜಾಯ್ ಮಾಡಿದ್ದೀರಾ ಅನ್ಸುತ್ತೆ. ಹೌದಾ? ಥ್ಯಾಂಕ್ ಯು. ಬಾಯ್ ಗೈಸ್. ಆನೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ನಾನು ಛತ್ರಿ ಹಿಡಿದ್ಬಿಟ್ಟಿದ್ದೀನಿ ಆಲ್ರೆಡಿ, ಯಾಕಂದರೆ ಕಾರಿಂದ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ. ಕ್ರೇಜಿ ಎಕ್ಸ್ಪೀರಿಯನ್ಸು ಗೈಸ್. ಇದು ದಾರಿ ನೋಡಿ ಹೆಂಗಿದೆ, ಫುಲ್ ಹೈಟ್ ಮಾಡಿ ಹತ್ಸೋಣ ಅಂತ ಪ್ಲ್ಯಾನ್ ಇವಾಗ.
ಬನ್ನಿ. ಓ ಓ ಓ ಓ ಕ್ರೇಜಿ ಚಳಿ ಆಗ್ತೈತೆ ಅಪ್ಪೋ, ಎಲ್ಲ ನಡಕ್ತಾ ಐತೆ. Oh my gosh. ರಿವರ್ಸ್ ನೋಡಿ ಇಳಿಯೋದೇ ಇರೋದು ಇವಾಗ. ಅನ್ಕೊಳ್ಳಿ, ಲೈಟ್ ಡ್ರಿಸ್ಲಿಂಗು, ಒಳ್ಳೆ ಚಳಿ. ಹಾ ಬರ್ರಿ ಬರ್ರಿ ಬರ್ರಿ, ಏನು ಮಸ್ತಾಗೈತೆ. ಓ ಇಲ್ಲಿ ಇಳ್ಸದಾ ಗುರು? ಹಿಂಗೆ ಇಳಿಸ್ಬೋದು ಬಾ ಗುರು. ಅದ ಚೈಲ್ಡ್ ಸವಾಸ ಆಗೋಯ್ತು ಗೈಸ್ ನೋಡಿ. ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಟೈರ್ಗಳು ನೋಡಿ ಗೈಸ್, ಎಲ್ಲ ಊಸ್ಟ್, ಬಾಡಿ ಮಾತ್ರ ವೈಟು, ಟೈರೆಲ್ಲ ಫುಲ್ ಬ್ರೌನಿ ನೋಡಿ ಗೈಸ್. ನಾವು ಬಂದು ಇನ್ನೊಂದು ರೆಸಾರ್ಟಲ್ಲಿ ಬಂದು ಇಳಿದ್ವಿ. ಇದು ನಮ್ಮ ಹುಡುಗಂದೇನೆ, ಅವ್ನು ಇಲ್ಲೇ ಹೋಗೋ ಮುಂಚೆ ನಾನು ಹೇಳ್ತೀನಿ ಅಂತ ಹೇಳ್ದ, ಸೊ ಅದಕ್ಕೆ ಬಂದಿಳಿದ್ವಿ. ಸೌಂಡ್ ನೋಡಿ ಹೆಂಗಿದೆ, ವಾ ಇದು ಮಸ್ತಾಗೈತೆ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ, ಏನು ಸೀನು ಅಂತ. ಪೈ ಅಂತ ಐತೆ, ಕ್ರಿಕೆಟ್ ಬಾತ್ಕೊಳ್ಳಿ ಏನು ಮಳೆ ಬರ್ತಾ ಇದೆ ಗೊತ್ತಾ? ಅಬ್ಬಬ್ಬ ಕೊಡಿ ಸರ್, ಥ್ಯಾಂಕ್ ಯು. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ನಮಗೆ ರೂಮ್ ಕೊಟ್ಟಿದ್ದಾರೆ, ರೂಮು ಸಕ್ಕದಾಗಿದೆ, ಸಾಕು, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ನೋಡಿ. ವಾ ಏನಿದು ಅಲ್ಲಿ ಮಿರರಲ್ಲಿ ಕಾಣಿಸ್ತೈತೆ? ಗೈಸ್ ನೋಡಿ, ಇದು ರೂಮ್, ಸಿಂಪಲ್ ರೂಮು, 4 ಬೆಡ್ಡು 4 ಜನಕ್ಕೆ. ಆ್ಯಂಡ್ ಈ ಥರ ಇದೆ. ಒಳಗಡೆ ವಾಶ್ರೂಮ್ ಕೂಡ ಇದೆ. ಅಡ್ಡ ಬರ್ತಿಲ್ಲ. ಆ್ಯಂಡ್ ಇವತ್ತು ನೋಡಿ ಆಚೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವಿರೋದು ಲೋಟಸ್ ಲೇಕ್ ರಿಟ್ರೀಟ್ ಅಂತ. ಇದು ಆನ್ ದ ವೇ ಧರ್ಮಸ್ಥಳಕ್ಕೆ ಹೋಗೋ ದಾರಿಲಿದೆ. ವಾವ್ ಚೆನ್ನಾಗಿದೆ ಗೈಸ್. ಓಹೋ ಮಸ್ತಾಗಿದೆ. ಎಲ್ಲಿ ತೋಟ ಎಲ್ಲ ಕ್ರಿಕೆಟ್ ಸೌಂಡ್ ನೋಡಿ. ಕ್ಯಾಂಪ್ ಫೈರು, ಅದು ರೈನ್ ಡಿಸ್ಕೋ, ಆ ಕಡೆ ಮಡ್ ವಾಲಿಬಾಲ್ ಇದೆಯಂತೆ, ಚೆನ್ನಾಗಿದೆ. ಗೈಸ್ ವೆರಿ ಗುಡ್ ಮಾರ್ನಿಂಗ್. ಇವಾಗ ನಾವು ಬೆಳಗ್ಗೆ ಎದ್ದು ನಾಷ್ಟ ಮಾಡೋಕ್ಕೆ ಅಂತ ಬಂದ್ವಿ. ಸೊ ನಾಷ್ಟಕ್ಕೆ ಇಷ್ಟೊಂದು ಐಟಮ್ಗಳು ಇಟ್ಟಿದ್ದಾರೆ. ಏನೇನು ಇಟ್ಟಿದ್ದಾರೆ ನೋಡೋಣ ಬನ್ನಿ. ಇಲ್ಲಿ ಬ್ರೆಡ್ಡು ಜಾಮು, ನೀರು ದೋಸೆ, ಕರಿ, ಚಟ್ನಿ ಅನಿಸುತ್ತದೆ, ಚಟ್ನಿ, ಪಲಾವು, ವಾಟರ್ ಮಿಲನ್ನು. ಓಕೆ, ನಮ್ಮ ಹುಡುಗ ಎಲ್ಲ ಹೇಳಿದ್ರು, ಎಲ್ಲ ತಿನ್ಕೊಂಬಂದ್ಬಿಟ್ಟವ್ರೆ, ಎಲ್ಲ ಐತೆ, ಮಸ್ತಾಗೈತೆ ಹೋಗು ಅಂತ. ಅದಕ್ಕೆ ಜಾಮೂನ್. ಬನ್ನಿ ಗೈಸ್, ಇವಾಗ ನಾಷ್ಟ ಹಾಕೊಂಡು ಬಾರ್ಸೋಣ. ಗೈಸ್ ಎಲ್ಲ ಹಾಕೊಂಬಂದೆ, ಇದನ್ನು ಬಾರ್ಸೋಣ ಬನ್ನಿ ಗೈಸ್. ಈ ಒಂದು ಜಾಗಕ್ಕೆ ಬಾಯಲ್ಲೋ ಟೈಮು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜಾಗ ಮಾತ್ರ ಸಕ್ಕದಾಗಿದೆ. ಆ್ಯಂಡ್ ಒಂದು ಸ್ವಲ್ಪ ಬಂದು ಚಿಲ್ ಮಾಡೋಕ್ಕಂತೂ ಪೀಸ್ಫುಲ್ ಆಗಿದೆ. ನೋಡ್ಬೋದು, ನೀವು ತೋರಿಸ್ತೀನಿ ನೋಡಿ. ಇದು ಮೇಲೆ ಫುಲ್ ಡಾರ್ಮೆಟ್ರಿ, ಇಲ್ಲಿ ಕೆಳಗಡೆ ರೂಮ್ಸ್, ಕಾಟೇಜಸ್ಸು, ಆ್ಯಂಡ್ ಇದು ಡೈನಿಂಗ್ ಹಾಲು. ಆ್ಯಂಡ್ ಇಲ್ಲಿಂದ ಕೆಳಗಡೆ ಹೋದರೆ ಇಲ್ಲಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಚೆನ್ನಾಗಿದೆ, ಸ್ಪೆಂಡ್ ಮಾಡೋಕ್ಕೆ ಸಕ್ಕದಾಗಿದೆ. ಫುಡ್ ಅಂತೂ ಅಲ್ಟಿಮೇಟ್ ಆಗಿದೆ.
ಸೊ ನಮಗಿಷ್ಟ ಆಯಿತು. ನೆನ್ನೆಲ್ಲ ಒಳ್ಳೊಳ್ಳೆ ಸ್ಟಾರ್ಟರ್ಸ್ ಹೇಳಿ ತಿಂದ್ವಿ, ಚೆನ್ನಾಗಿ ಮಜಾ ಮಾಡಿದ್ವಿ. ಇವಾಗ ಟೈಮ್ ಆಗಿಬಿಟ್ಟಿದೆ, ಸ್ವಲ್ಪ ಕೆಲಸ ಬಂದಿದೆ, ಇಮ್ಮಿಡಿಯೇಟಾಗಿ ಬೆಂಗಳೂರಿಗೆ ಹೋಗಬೇಕು. ಇಲ್ಲ ಅಂತಿದ್ರೆ ಇನ್ನೊಂದು 2-3 ದಿನ ಇದ್ಬಿಟ್ಟು ಹೋಗ್ಬೋದಾಗಿತ್ತು. ಸೊ ವೀಕೆಂಡ್ ಇರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ವೀಕೆಂಡಲ್ಲಿ, ಮೀಟಿಂಗ್ಸ್ ಅದು ಇದು ಎಲ್ಲ. ಸೊ ಇವಾಗ ಹೊರಡೋಣ ವಾಪಸ್ಸು ಬೆಂಗಳೂರಿಗೆ ಅಂತ ಹೇಳ್ತಾ ನಾವು ಈ ಜಾಗಕ್ಕೆ ಬಾಯ್ ಹೇಳ್ತಾ ಇದ್ದೀವಿ. ಗೈಸ್ ಊಟ ಮಾಡೋಕ್ಕೆ ನಿಲ್ಸಿದ್ವಿ. ಊಟ ಮಾಡೋಕ್ಕೆ ನಿಲ್ಸಿದ್ಮೇಲೆ ಕಾರ್ ಆಗಿರೋ ಪರಿಸ್ಥಿತಿ ನೋಡಿ ಯಾವ ಥರ ಇದೆ. ಫುಲ್ಲು ಊಸ್ಟ್ ಗೈಸ್. ಇವಾಗ ನಾವು ಬಂದಿರೋದು ಎಂಪೈರ್ಗೆ ಊಟ ಮಾಡೋಕ್ಕೆ. ಸೊ ಬನ್ನಿ ಊಟಕ್ಕೆ ಹೋಗ್ಬಿಟ್ಟು ಆಮೇಲೆ ವಾಪಸ್ ಇಲ್ಲಿಂದ ಬೆಂಗಳೂರು ಡೈರೆಕ್ಟ್. ಗೈಸ್ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ವಾಪಸ್ ಬಂದು ಕಾರಲ್ಲಿ ಕೂತಿದ್ದೀವಿ. ಆದರೆ ಇಲ್ಲಿ ನಮ್ಮ ಸುತ್ತಮುತ್ತ ಕಾರ್ ನೋಡೋದ್ರಲ್ಲಿರೋ ಮಜಾ ಇದೆಯಲ್ಲ, ಅದಂತೂ ಕ್ರೇಜಿ. ಅದು ಬೇರೆ ಇಲ್ಲಿ ಕುತ್ಕೊಂಡು ಕಾರ್ನ ಮೇಲೆತ್ಸೋದು ಕೆಳಗಡೆ ಮಾಡೋದು, ಮೇಲೆತ್ಸೋದು ಕೆಳಗಡೆ ಮಾಡೋದು ಮಾಡ್ತಾಯಿದ್ದೀವಿ. ಅದೊಂಥರ ಥ್ರಿಲ್ಲು. ಮುಂದೆ ಇರೋದು ನೋಡಿ ಹಿಂಗೆ ಝೂಮ್ ಹಾಕ್ಬೋದಲ್ಲ, ಝೂಮ್ ಹಾಕ್ಬೋದು ಈ ಥರ ನೋಡಿ 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 ಗೈಸ್. ಅಲ್ಲಿಂದ ಡೈರೆಕ್ಟಾಗಿ ಮೈಸೂರಿಗೆ ಬಂದುಬಿಟ್ವಿ. ಬಂದು ರೆಸ್ಟ್ ಮಾಡಿ ಇವಾಗ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ. ಅದಕ್ಕಿಂತ ಮುಂಚೆ ನಮ್ಮ ಆನೆ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಸೊ ಆನೆನ ನೀಟಾಗಿ ವಾಶ್ ಮಾಡಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಇವತ್ತು ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಇವತ್ತು ಬೇರೆ ಸಿಕ್ಕಾಪಟ್ಟೆ ರಶ್ ಅಂತೆ ದೇವಸ್ಥಾನದಲ್ಲಿ. ನಾವು ಬೆಳಗ್ಗೆ ಹೋಗಬೇಕಾಗಿದ್ದವ್ರು ಆಲ್ರೆಡಿ ಸಂಜೆ ಆಗೋಯ್ತು, ಸಂಜೆ ಮೇಲೆ ಬನ್ನಿ ಅಂತ ಟೈಮ್ ಕೊಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ ದೇವಸ್ಥಾನದಲ್ಲಿ ಯಾವ ಥರ ರಶ್ ಇರುತ್ತೆ. ಫಸ್ಟ್ ನಮ್ಮ ಆನೆಗೆ ಸರ್ವಿಸ್ ಆಗಿಬಿಟ್ರೆ ಖುಷಿ, ಯಾಕಂದರೆ ಫುಲ್ ಗಬ್ಬಾಗ್ಬಿಟ್ಟವಳೆ, ಗಬ್ಬಾಗ್ಬಿಟ್ಟವನೇ. ಸೊ ನೋಡೋಣ ಬನ್ನಿ. ಯಾವ ರೇಂಜಿಗೆ ಗಬ್ಬೆ ಹೋಗಿದೆ ನೋಡಿ ಗೈಸ್. ಆನೆನ ವಾಷಿಂಗಿಗೆ ಬಿಟ್ಟಿದ್ದೀವಿ. ಬನ್ನಿ ಇವಾಗ ವಾಷಿಂಗ್ ಆಗೋ ಟೈಮು. ನೋಡಿ ಏನು ಮಸ್ತಲ್ಲ. ಗೈಸ್ ಪೂಜೆ ಮಾಡಿಸ್ಕೊಂಡು ವಾಪಸ್ ಬಂದ್ವಿ ಚಾಮುಂಡಿ ಬೆಟ್ಟದಿಂದ. ನೋಡಿ ಫ್ರಂಟಲ್ಲೇ ಇದ್ದೀವಿ. ನಮ್ಮ ಐರಾವತನ ಹಂಗೋ ಹಿಂಗೋ ಮಾಡಿ ಲಾಕ್ಸಿದ್ದೀವಿ, ಅದು ಈ ಬ್ಯುಸಿ ಟೈಮಲ್ಲಿ. ಇಲ್ಲಿ ನೋಡಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದು ಏನಿತ್ತು ಬಾಳೆಹಣ್ಣು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲೇ ಕಾರ್ ಮೇಲೆ ಕುತ್ಕೊಂಡು ಪಾರ್ಟಿ ಮಾಡ್ತಾಯಿದ್ದೆ. ಪಾರ್ಟಿ ನೋಡಿ ಅದನ್ನ ಇಲ್ಲೇ ಇಟ್ಬಿಟ್ಟು ಆರಾಮಾಗಿ ಹೋಗಿ ಇವಾಗ ಕಾರ್ ಪೂಜೆ ಮಾಡಿಸ್ಕೊಂಬರೋಣ ಬನ್ನಿ. ಗೈಸ್ ಏನು ವೆದರ್ ಇದೆ ನೋಡಿ, ಬ್ಯೂಟಿಫುಲ್ ಆಗಿದೆ. ನಮ್ಮ ಬ್ರದರ್ ನಿಂಬೆಹಣ್ಣು ತೊಗೊಬಂದರು ಕಾರಿಗೆ ಡಾನ್. ಗೈಸ್ ನಮ್ಮ ಮಾವು ತಾನೇ ಬಿಟ್ಟು ನಾನು ಅವ್ರ ಹತ್ರ ಅವ್ರ ಪರವಾಗಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಆನೆಗೆ. ಸೊ ಬರಲ್ಲ, ಯಾರು ಪೂಜೆ ಮಾಡಲ್ಲ ಅಂದರು, ಅದಕ್ಕೆ ನಾವೇ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಟೈರ್ಗೂ ನಿಂಬೆಹಣ್ಣು ಇಕ್ಕಿದ್ದೀವಿ. ಇದು ದೃಷ್ಟಿ ನಿಂಬೆಹಣ್ಣು. ಇದಕ್ಕೆ ಕುಂಕುಮ ಹಚ್ಚಿ ನೀಟಾಗಿ ದೃಷ್ಟಿ ತೆಗೆದು ಹೊಡೆಯೋದೆ. ಇವಾಗ ನೀವು ಹೋಗ್ಬಿಟ್ಟು ಮುಂದಕ್ಕೆ ಬಿಡಿ ಗಾಡಿನ. ಹೋಗ್ಲಿ ನುಗ್ಲಿ ಗಾಡಿ. ಬನ್ನಿ ಗೈಸ್ ಪೂಜೆ ಮಾಡಿಸಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಈ ಆಷಾಢದಲ್ಲಿ ಅದು ಇವತ್ತು ರಜಾ ಇರೋ ದಿನ ನನಗೆ ಕೇವಲ 15 ನಿಮಿಷದಲ್ಲಿ ದರ್ಶನ ಆಯಿತು. ತುಂಬ ಅಂದರೆ ತುಂಬ ಖುಷಿ. ಥ್ಯಾಂಕ್ ಯು ಫಾರ್ ಯಾರು ನಮ್ಮ ಒಳಗಡೆ ಕರ್ಕೊಂಡೋಗಿ ದರ್ಶನ ಮಾಡಿಸ್ತಾರಲ್ಲ, ತುಂಬ ಹೃತ್ಪೂರ್ವಕ ಧನ್ಯವಾದ. ಅಲ್ಲಿ ಹೇಳಿರ್ತೀವಿ ಬಟ್ ಇದನ್ನು ನೀವು ನೋಡ್ತಾ ಇರಲ್ಲ, ಆದರೂ ಹೇಳ್ತಾ ಇದ್ದೀನಿ ನಿಮಗೋಸ್ಕರ. ಚಾಮುಂಡಿ ಬೆಟ್ಟಕ್ಕೆ ಬಾಯೋ ಟೈಮು ಆಷಾಢದಲ್ಲಿ ಒಳ್ಳೆ ದರ್ಶನ ಬೇರೆ ಆಯಿತು, ಸಕ್ಕದಾಗಿ ಇಷ್ಟ ಆಯಿತು, ಖುಷಿ ಬೇರೆ ಆಯಿತು. ಸೊ ಬನ್ನಿ ಇವಾಗ ಕಾರ್ ಹತ್ಕೊಂಡು ವಾಪಸ್ಸು ಹೋಗ್ತಾರಣ ಆದಷ್ಟು ಬೇಕು. ವಾವ್ ಫಾಗ್ ಅಂತೂ ಸಕ್ಕದಾಗೈತೆ ಗೈಸ್, ತುಂಬ ಖುಷಿ, ಫುಲ್ ಹ್ಯಾಪಿ. ಗೈಸ್ ಇಷ್ಟು ರಶಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಹೋಗಿ ಅದು ಕಾರ್ನಂತೂ ಬಿಡೋದೇ ಇಲ್ಲ. ನಾವು ದೇವಸ್ಥಾನ ಮುಂದೆನೇ ಹಾಕಿ ನಮ್ಮ ದೊಡ್ಡಪ್ಪಂಗೆ ಥ್ಯಾಂಕ್ ಯು ದೊಡ್ಡಪ್ಪ, ಲವ್ ಯು ಫ್ರಮ್ ಹಿಯರ್ ಫ್ರಮ್ ಚಾಮುಂಡಿ ಬೆಟ್ಟ. ನಿಮಗೂ ಒಳ್ಳೇದು ಮಾಡಲಿ ದೇವರು. ನಮ್ಮ ಬ್ಲಾಗರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ. ಏನೇನು ಮಾಡ್ತಾರೆ ಎಲ್ಲರೂ ಒಳ್ಳೇದು ಮಾಡಲಿ. ನಾವೇ ಗೇಟ್ ತೆಗಿಬೇಕಾ? ಬೇಕಾದ್ರೆ 10 ಜನ ಕೇಳ್ತಾರೆ, ಹೋಗ್ಬೇಕಾದ್ರೆ ಯಾರೂ ಗೇಟೇ ತೆಗಿಯಲ್ಲ, ನಾವೇ ಬಂದು ತರಬೇಕು. ಹೌದಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಅಮ್ಮ. ಬರ್ರಿ ಗೈಸ್ ನಮ್ಮ ಸಬ್ಸ್ಕ್ರೈಬರು. ಬಾಗ್ರು ಫೋಟೋ ಹೊಡಿತಾ ಇದೆಯಾ? ವಾ ಏನೋ ಹೊಡಿತಾವ್ರೆ ಅಂತ ನಾನು ನೋಡ್ತಾ ಇದ್ದೆ ಗೈಸ್. ವೆದರ್ ನೋಡಿ ಏನು ಮಸ್ತಾಗಿದೆ, ಸಖತ್ತಾಗಿದೆ. ಇದು ಹೋದ್ಮೇಲೆ ನಾವು ಗೇಟ್ ಹಾಕೋ ಪರಿಸ್ಥಿತಿ, ಗೇಟ್ ಬಾಯ್ ಆಗ್ಬಿಟ್ಟಿದ್ದೀನಿ ಗೈಸ್ ನಾನು. ಗುರು ಗೇಟ್ ಬಾಯ್ ಮಾಡಿಬಿಟ್ಟಿದ್ಯಲ್ಲ ಗುರು ನನ್ನ. ನೋಡಿ ಬರ್ರಿ ಹೋಗೋಣ. 2ನೇ ಸರಿ
ಇವತ್ತು ಚಪ್ಪಲಿ ಬಿಟ್ಟು ಬರೀ ಕಾಲ ನಡ್ಕೊಂಡು ಬರ್ತಾ ಇದ್ದೀನಿ ಗೈಸ್. ನಾನೆಲ್ಲ ಬಿಟ್ಟು ಹೋಗ್ತಾವ್ರೆ ನೋಡಿ ಗೈಸ್, ಬರೀ ಕಾಲ ನಡ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಥ್ಯಾಂಕ್ ಯು ಮೇಡಮ್, ಎಲ್ರಿಗೂ ಒಳ್ಳೆಯದಾಗಿ. ಇದಕ್ಕಿಂತ ಖುಷಿ ಬೇರೆ ಇಲ್ಲ. ನಾನು ಚಪ್ಪಲಿ ನೋಡಿ ಎಲ್ಲಿ ಬಿಟ್ಟಿದ್ದೀನಿ ಗೈಸ್, ಆವಾಗಲೇ ಬಿಟ್ಟಿದ್ದು. ಈ ರೇಂಜಿಗೆ ಮಾರ್ತಾರೆ ಹೆಂಗೆ ಗೈಸ್, ಯಪ್ಪ ಬೇಜಾರಾಗ್ಬಿಡ್ತಾಯಿತ್ತು ನನಗೇನು, ಈ ರೇಂಜಿಗೆ ಮರವಾ ನನಗೆ ಅಂತ. ಬನ್ನಿ ಹೋಗೋಣ. ಒಳ್ಳೆ ವೆದರಲ್ಲಿ ಒಳ್ಳೆ ವಾಕಿಂಗು ಗೈಸ್. ನಮ್ಮವರೆಲ್ಲವರು ನನ್ನ ಫೋನ್ ಇಲ್ಲ ಏನಿಲ್ಲ, ಫೋನೆಲ್ಲ ಗಾಡಿಲೇ ಬಿಟ್ಬಿಡ್ತೀನಿ. ಏನು ಮಾಡಬೇಕಂತ ಗೊತ್ತಿಲ್ಲ. ಬನ್ನಿ ಏನೋ ಒಂದು ಆಯ್ತಾ ಇರ್ತದೆ, ಚಾಮುಂಡಿ ತಾಯಿ ಕಾಪಾಡ್ತಾಳೆ. ಬನ್ನಿ ಮೇಡಮ್, ಅಷ್ಟೇ ತಾನೇ. ಪಾಪ ನೀನು ಬ್ಲಾಗಲ್ಲಿ ಏನು ನಿನ್ನ ಹೆಸರು? ದೀಕ್ಷಾ. ನನ್ನ ತಂಗಿ ಹೆಸರು ದೀಕ್ಷಾ. ಅಲ್ಲಿ ನೋಡಿ, ಅಲ್ಲಿ ಮೇಲೆ. ಖಂಡಿತ ಮೇಡಮ್, ನೋಡಿ ಈ ಕಡೆ. ಥ್ಯಾಂಕ್ ಯು ಮೇಡಮ್, ಬಾಯ್ ಬಾಯ್. ಅಬ್ಬಾ ನಡ್ಕೊಂಬರೋಷ್ಟರಲ್ಲಿ ಸುಸ್ತಾಗೋಯ್ತು. ನಾನು ಚಿಕ್ಕ ಹುಡುಗನಲ್ಲಿ ಇಲ್ಲೊಂದ್ಸರಿ ಕಳೆದೋಗ್ಬಿಟ್ಟಿದೆ ಗೈಸ್. ನೋಡಿ ಮೈಸೂರು ಅಂದರೆ ಇದೇ ಫೇಮಸ್. ಅವಾಗ ಇಲ್ಲಿ ಬಂದ್ಬಿಟ್ಟು ಲ್ಯಾಂಡ್ಲೈನ್ ನಂಬರ್ ಇತ್ತು. ಲ್ಯಾಂಡ್ಲೈನ್ ನಂಬರ್ಗೆ ಫೋನ್ ಮಾಡಿ ಅಂದ್ಬಿಟ್ಟು ಸಿಕ್ದವ್ರಿಗೆ, ಅವಾಗ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ಹಬ್ಬ ಅನ್ಕೋತೀನಿ. ಅವಾಗ ಲ್ಯಾಂಡ್ಲೈನ್ ನಂಬರ್ಗೆ ಫೋನ್ ಮಾಡಿ, ನಂಬರ್ಗೆ ಫೋನ್ ಮಾಡಿ ಕಳೆದೋಗ್ಬಿಡಿ ಮೈಕೆಲ್ಲ ಅನೌನ್ಸ್ ಮಾಡಿಸ್ಬಿಟ್ಟಿದ್ರು ನಾನು ಕಳೆದೋಗ್ಬಿಟ್ಟಿದ್ದೀನಿ ಅಂತ. ಬಾಯ್ ಬ್ರೋ. ಸಬ್ಸ್ಕ್ರೈಬರ್ಸ್ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ಬೇಕು ಅಂತ ಇದ್ದೀನಿ. ಯಾಕಂದರೆ ವ್ಲಾಗ್ ತುಂಬ ದೊಡ್ಡ ಇರೋದ್ರಿಂದ ಪಾರ್ಟ್ 2 ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಕೀಪ್ ವೇಟಿಂಗ್, ಪಾರ್ಟ್ 2ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಬಾಯ್ ಹೇಳೋ ಟೈಮ್. ಸೊ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್, ಸಿಯಾ.